ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ತಿಳಿಸುತ್ತಾ ನಿನ್ನೆ ಮ್ಯಾಚ್ SRH ವರ್ಸಸ್ RCB ದವರು ಒಂದು ಚೇಸ್ ಮಾಸ್ಟರ್ ಅಂತಲೇ ಹೇಳ್ಬೋದು. ಅವರು ಅದ್ರೊಳಗೆ ವಿರಾಟ್ ಕೊಹ್ಲಿ ಅವರು ಎಲ್ಲರಿಗೂ ರನ್ ಹೊಡ್ಯಾಕೆ ಕೊಟ್ಟು ಇವರು ರನ್ ಹೊಡ್ಕೊಂಡ್ರು. ಹೌದಾ, ಇವರು ಚೇಸಿಂಗ್ ಅಂತ ಬಂದಾಗ ಆಲ್ಮೋಸ್ಟ್ ಆಲ್ ಹೆವಿ ರನ್ ಎಷ್ಟಿದ್ರು ಕಾಮ್ ಕೂಲಾಗಿ ಆಡೋಂಥ ಪ್ಲೇಯರ್ ಅವರು ವಿರಾಟ್ ಕೊಹ್ಲಿ ಅವರು. ಆಮೇಲೆ ನೆಕ್ಸ್ಟ್ ಬಂದರೆಲ್ಲ ಹೊಡೆದು ಹೋದ್ರಿ, ಹುತನ ಹೊಡೆದಂಗೆ ಹೊಡೆದು ಬಿಡ್ರಿ ಅವರು. ಹೌದಾ, ಫಿಲ್ ಸಾಲ್ಟ್ ಒಬ್ಬರು ಬಿಟ್ರೆ ಅವರು ಫಿಲ್ ಸಾಲ್ಟು ಅಗ್ರೆಸಿವ್ ಆಗಿ ಆಡೋಕ್ಕೋಗಿ ಸ್ವಲ್ಪ ಔಟ್ ಆಗಿದ್ದು. ಆಮೇಲೆ ನೆಕ್ಸ್ಟ್ ದೇವದತ್ ಪಡಿಕಲ್ ಬಂದರು, ಮುಗ್ಗ ಚಚ್ಚಿಬಿಟ್ರು. ಹೌದಾ, ಆಮೇಲೆ ರಜತ್ ಪಟಿದಾರ್ ಬಂದರು, ಅವ್ರಂದ್ರಕ್ಕೂ ಊಚನ ಬಿಡ್ದಂಗೆ ಬಿಡ್ತು. ಹೌದಾ, ಆಮೇಲೆ ಟೀಮ್ ಡೇವಿಡ್ ಬಂದರು, ಅವರು ಹಂಗೆ ಹೊಡೆದ್ರು. ಹೌದಾ, ವಿರಾಟ್ ಕೊಹ್ಲಿ ಅವರು ಒಂದು ನಾನು ಚೇಸ್ ಅಂತ ಬಂದಾಗ ನಾನು ಒಂದು ಎಂಡಿದ್ದ ಇರ್ತೀನಿ, ಬಂದರೆ ಎಲ್ಲರೂ ಹೊಡೆದು ಹೋಗ್ರಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅವರಿಗೆಲ್ಲ ಮೊದಲಿಗೆ ಅವ್ರ ಪ್ಲೇಯರ್ಸಿಗೆ. ಓಕೆನಾ, ಹಂಗಾಗಿ ಅವರು ಹಂಗೆ ಮಾಡಿದ್ರು. ಈಗ ಫಸ್ಟ್ ಬ್ಯಾಟಿಂಗಿಗೆ ಬಂದ್ಬಿಡೋಣ. ಅಭಿಷೇಕ್ ಶರ್ಮಾ ಔಟು, ಹೆಡ್ ಔಟು, ನಿತೀಶ್ ಕುಮಾರ್ ರೆಡ್ಡಿ ಔಟು. ಹೌದಾ, ಈ ಕಡೆ ಕ್ಲಾಸನ್ನು ಔಟು. ಕ್ಲಾಸನ್ನು ಇಶಾನ್ ಕಿಶನ್ ಬಿಟ್ರೆ ಅಲ್ಲಿ ಒಂದು ಸಣ್ಣ ಪಾರ್ಟ್ನರ್ಶಿಪ್, ಸಣ್ಣದು ಯಾಕ್ರಿ, ಒಂದು 90+ 84 90. ಹೌದಾ, ಸ್ಕೋರ್ ಬರ್ತತೆ. ಇಬ್ಬರ ಪಾರ್ಟ್ನರ್ಶಿಪ್ ಇದ್ದ 45 ಬಾಲ್ಸ್ ಏನು ತೊಗೊಂಡ್ರೆ ಆದರೂ ಅಲ್ಲಿ ಒಂದು ಸಣ್ಣ ರಿಕವರಿ ಮೋಡ್ ಆದರು ಅವರು. ಓಕೆನಾ, ಆಮೇಲೆ ನೆಕ್ಸ್ಟ್ ನನಗೆ ಅಷ್ಟು ಇದಾಗಿದ್ದು ಅಂದ್ರೆ ಅನಿಕೇತ್ ವರ್ಮಾ ಚೆನ್ನಾಗಿ ಆಡಿದ್ರು ಅವರು. ಹೌದಾ, ಅನಿಕೇತ್ ವರ್ಮಾ ಫುಲ್ ಬಿಂದಾಸ್ ಬ್ಯಾಟಿಂಗ್ ಆಡಿದ್ರು ಅವರು. ಓಕೆನಾ, ಅದ್ರೊಳಗೆ ಹೆಜಲ್ವುಡ್ ಬದಲಿಗೆ ಬಂದದ್ದು ಅಂದರೆ ಡಫಿ. ಓಕೆ, ಜೋಕಫ್ ಡಫಿ ಅವರು ಒಳ್ಳೆ ಬಾಲಿಂಗ್ ಹಾಕಿಬಿಟ್ರು ಬಿಡ್ರಿ. ಅವರು ಪೇಸ್ ಬಾಲಿಂಗಿಗೆ ಹೊಡೆಯೋದಾಗೋಲ್ದ್ರಿ. ಹೆಡ್ಗೆ ಅಭಿಷೇಕ್ ಶರ್ಮಾ 300 ರನ್ ಎಲ್ಲಿ ಹೊಡಿತೀರಿ, ಒಂದು 220 202 ರನ್ ಹೊಡೆಯೋದಾಗಲಿಲ್ಲ ರೀ ಅವ್ರು ಕಡಿದ್ದ. ಹೌದಾ, ಹೈದರಾಬಾದ್ ಕಡಿದ್ದ 202 ರನ್ ಹೊಡಿಲಿಲ್ಲ ಅವರು. ಹೌದಾ, ಇವರು 201 202 ಟಾರ್ಗೆಟ್ ಕೊಟ್ಟದ್ದನ್ನು RCB 15.3 ಬಾಲ್ ಅಲ್ಲಿಗೆ ಕ್ಲೋಸಪ್ ಮಾಡಿಬಿಟ್ರು ಮ್ಯಾಚ್. ಓಕೆನಾ, ಈಗ ಇವತ್ತಿನ ವಿಡಿಯೋಕ್ಕೆ ಬಂದ್ಬಿಡೋಣ. ಮುಂಬೈ ವರ್ಸಸ್ KKR. ಹೌದಾ, KKR ಒಳಗೆ ಇಂಜುರಿ ಕನ್ಸರ್ನ್ಸ್ ಜಾಸ್ತಿ ಅದಾವೆ. ಹೌದಾ, ಅದು ಹಾಗಾಗಿ ಇದ್ರೊಳಗೆ ಮುಂಬೈದಾಗ ಏನೋ ಒಂದು ಇಬ್ಬರು ಬರೋದು ಬಂದಿಲ್ಲ ಅನ್ನೋದು ಒಂದು ಸ್ವಲ್ಪ ಡೌಟ್ ಒಳಗೈತಿ. ಇಲ್ಲ ಅಂತ ಹೇಳಲ್ಲ. ಮಿಚೆಲ್ ಸ್ಯಾಂಟ್ನರ್ ಒಬ್ಬರು, ಆಮೇಲೆ ಇವರು ಜಸ್ಪ್ರೀತ್ ಬುಮ್ರಾ ಒಂದು ಸ್ವಲ್ಪ ಏನೋ ಇಂಜುರಿ ಒಂದು ಸ್ವಲ್ಪ ಆಗೈತಂತೆ. ಹಾಗಾಗಿ ಅವರು ಒಂದು 2-3 ಮ್ಯಾಚ್ ಲಭ್ಯ ಇರಲ್ಲ ಅಂತ ಸ್ವಲ್ಪ ಅಪ್ಡೇಟ್ ಬಂದಿದೆ. ಹೌದಾ, ಇರಲಿ. ಈಗ ಒಂದು ಪ್ಲೇಯಿಂಗ್ ಲೆವೆಲ್ ನೋಡ್ಕೊಂಬಂದ್ಬಿಡೋಣ. KKR ಯಾರ್ದಪ್ಪ, KKR ಅಂದ್ರೆ ಈಗ ಫಿನ್ ಅಲೈನು. ಹೌದಾ, ಕ್ಯಾಪ್ಟನ್ ಅಜಿಂಕ್ಯ ರಹಾನೆ. ನೆಕ್ಸ್ಟ್ ಇವರು ರಘುವಂಶಿ. ಓಕೆನಾ, ನಂಬರ್ 4 ರಮನ್ದೀಪ್, ನಂಬರ್ 5 ಕ್ಯಾಮ್ರನ್ ಗ್ರೀನ್, ನಂಬರ್ 6 ರೋಮನ್ ಪವೆಲ್ ಆಡಿದ್ರು. ಓಕೆ, ಇಲ್ಲಪ್ಪ ಅಂದ್ರೆ ರಿಂಕು ಸಿಂಗ್. ಆಮೇಲೆ ಇವರು ರಿಂಕು ಸಿಂಗ್ 7 ಒಳಗೆ ಬರ್ತಾರೆ. ಸುನಿಲ್ ನರೇನು, ವರುಣ್ ಚಕ್ರವರ್ತಿ, ಆಮೇಲೆ ಯಾರವರು ಬೌಲರ್ ಇವರು ಮುಜರ್ಬಾನಿ, ಇವ್ರು ಬರ್ತಾರೆ ಬಾಲಿಂಗ್ ಒಳಗೆ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಈ ಕಡೆಗೆ ಅಷ್ಟು ಬಾಲಿಂಗ್ ಅಟ್ಯಾಕ್ ಇಲ್ಲ ಇವ್ರದ್ದು ಈಗ. ಯಾಕಂದ್ರೆ ಹರ್ಷಿತ್ ರಾಣಾ ಅದಾರ, ಇಲ್ಲ ಅಂತಲ್ಲ, ಹರ್ಷಿತ್ ರಾಣಾ ಅದಾರ. ಆಮೇಲೆ ಯಾರಪ್ಪ ಅಂದ್ರೆ ಇವರು ಇಂಡಿಯನ್ ಪ್ಲೇಯರ್, ಅವ್ರ ಹೆಸರು ನೆನಪು ಬರವಲ್ದು. ಇರಲಿ, ಬಾಲಿಂಗ್ ಅಟ್ಯಾಕ್ ಅಷ್ಟು ವೀಕ್ ಅಂತ ಕಾಣಿಸಕ್ಕೆ ಕುಂತೈತಿ. ಯಾಕಂದ್ರೆ ಅಷ್ಟು ಡೆಡ್ಲಿ ಆಗಿಲ್ಲ ಇವ್ರದ್ದು KKR ಬಾಲಿಂಗ್. ಬ್ಯಾಟಿಂಗ್ ಒಂದು ರೇಂಜಿಗೆ ಐತೆ ಅವ್ರದ್ದು. ಹೌದಾ, ಹಾಗಾಗಿ ನೆಕ್ಸ್ಟ್ ಈ ಕಡೆಗೆ ಮುಂಬೈ ಇಂಡಿಯನ್ಸ್ ಅವ್ರ ಕಡೆಗೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವ್ರನ್ನ ತಗೋಬೋದು. ಏನಪ್ಪ ಅಂದ್ರೆ ಮನೀಶ್ ಪಾಂಡೆನ್ ತಗೋಬೋದು ಅವರು. ಓಕೆನಾ, ಬಾಲಿಂಗ್ ಅಂತ ಬಂದಾಗ ಬೇರೆ ಪ್ಲೇಯರ್ಸ್ ಆಡಿಸ್ತಾರೆ. ನೆಕ್ಸ್ಟ್ ಈ ಕಡೆಗೆ ಇವ್ರ ಕಡೆಗೆ ಮುಂಬೈ ಕಡೆಗೆ ನೋಡೋದಾತಂದ್ರೆ ಯಾರಪ್ಪ ಅಂದ್ರೆ ಒಂದು ಕ್ವಿಂಟನ್ ಡಿಕಾಕ್, ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್, ರುತರ್ಫೋರ್ಡ್, ಆಮೇಲೆ ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ, ನೆಕ್ಸ್ಟ್ ಇವರು ಮಿಚೆಲ್ ಸ್ಯಾಂಟ್ನರ್. ಇಲ್ಲಪ್ಪ ಅಂದಾಗ ಚೇಂಜ್ ಮಾಡ್ತಾರೆ ಪ್ಲೇಯರ್ಸ್. ಮಿಚೆಲ್ ಸ್ಯಾಂಟ್ನರ್, ಆಮೇಲೆ ನೆಕ್ಸ್ಟ್ ಟ್ರೆಂಟ್ ಬೋಲ್ಟ್, ಜಸ್ಪ್ರೀತ್ ಬುಮ್ರಾ ಸ್ವಲ್ಪ ನಿಗಲ್ ಐತಿ ಅಂತ ಕೇಳ್ಬಿಟ್ರಿ. 2 ಪ್ಲೇಯರ್ಸಿಂದ ಅವರು
ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಬೇರೆ ಪ್ಲೇಯರ್ಸ್ ಅದಾರ, ಅದ್ರೊಳಗೆ ಏನು ಟೀಮ್ ಅವ್ರು ಇಬ್ಬರಿಲ್ಲ ಅಂದ್ರೆ ಏನು ನಡೆಯಂಗಿಲ್ಲ ಅನ್ನಂಗಿಲ್ಲ. ಆದರೂ ಅವ್ರದ್ದು ಮೇನ್ ಪ್ಲೇಯರ್ ಅಕ್ಕಾರ ಅವ್ರು. ಹೌದಾ, ಜಸ್ಪ್ರೀತ್ ಬುಮ್ರಾ, ಮಿಚೆಲ್ ಸ್ಯಾಂಟ್ನರ್, ಆಮೇಲೆ ನೆಕ್ಸ್ಟ್ ಇವರು ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್, ದೀಪಕ್ ಚಹರ್ ಅದರ ಬಾಲರ್ಸ್. ಹೌದಾ, ಅವ್ರ ಕಡೆಗೆ ಸುನಿಲ್ ನರೇನ್ ಅದಾರ, ಆಮೇಲೆ ವರುಣ್ ಚಕ್ರವರ್ತಿ ಅದಾರ. ಅವ್ರದ್ದು ಸ್ಪಿನ್ ಅಟ್ಯಾಕ್ ಚೆನ್ನಾಗೈತಿ, ಇವ್ರದ್ದು ಪೇಸ್ ಅಟ್ಯಾಕ್ ಸ್ವಲ್ಪ ಚೆನ್ನಾಗೈತಿ. ಇವ್ರದ್ದು ಸ್ಪಿನ್ ಅಟ್ಯಾಕ್ ಅಷ್ಟು ಕನ್ಸಿಸ್ಟೆಂಟ್ ಆಗಿಲ್ಲ ಮುಂಬೈದವ್ರದ್ದು. ಆದರೂ ಮಿಚೆಲ್ ಸ್ಯಾಂಟ್ಲರ್ ಅವರು ಸೇರ್ಕೊಂತಂದ್ರೆ ಒಂದು ರೇಂಜಿಗೆ ಆಕೈತಿ ಇವ್ರದ್ದು ಮುಂಬೈ ಇಂಡಿಯನ್ಸ್ನವ್ರದ್ದು. ಆಮೇಲೆ ಪೇಸ್ ಅಟ್ಯಾಕ್ ಭಾರಿ ಮಸ್ತ್ ಐತೆ ಅವ್ರದ್ದು. ಜಸ್ಪ್ರೀತ್ ಬುಮ್ರಾ ಬಂದರು ಅಂದ್ರೆ, ಹೌದಾ, ಬರಲ್ಲ ಅನ್ನೋದು 100% ರಿಸಲ್ಟ್ ಇದೆ. ಆಮೇಲೆ ಇವ್ರು ಮಿಚೆಲ್ ಸ್ಯಾಂಟ್ನರ್ ಅವ್ರದ್ದು ಒಂದು ಸ್ವಲ್ಪ ನಿಗಲ್ ಐತಿ, ಏನೋ ಒಂದು ಸ್ವಲ್ಪ ಬಂದಿಲ್ಲ ಅನ್ನೋದೊಂದು ಅಪ್ಡೇಟ್ ಬಂತು. ಹಾಗಾಗಿ ಒಂದು ಸ್ವಲ್ಪ ಇದು ಕಾಣಾಕತ್ತೈತಿ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಒಳಗೆ. ಈಗ ಹೆಡ್ ಟು ಹೆಡ್ ಅಂತ ನೋಡಿದ್ರೆ ಆಲ್ಮೋಸ್ಟ್ ಆಲ್ ಮ್ಯಾಚು 24 ಮ್ಯಾಚ್ ಇವ್ರು ಗೆದ್ದಾರೆ. ಯಾರು? ಮುಂಬೈ ಇಂಡಿಯನ್ಸ್ನವ್ರು ಗೆದ್ದಾರೆ. ಆಮೇಲೆ 11 ಮ್ಯಾಚ್ನ KKR ಗೆದ್ದಾರೆ. ಆದರೆ ಲಾಸ್ಟ್ 5 ಮ್ಯಾಚ್ ನಡೆದವಲ್ಲ KKR ವರ್ಸಸ್ ಮುಂಬೈ ಇಂಡಿಯನ್ಸ್, 5-5 ಮುಂಬೈ ಇಂಡಿಯನ್ಸ್ನವ್ರಿಗೆ ಇವ್ರು KKR ಗೆದ್ರು. ಆದರೆ ಡಾಮಿನೇಷನ್ ಮಾತ್ರ KKR ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಹಾಗಾಗಿ ಇವ್ರದ್ದು ಒಂದು ಮುಂಬೈ ಇಂಡಿಯನ್ಸ್ನವ್ರದ್ದು ಏನಪ್ಪ ಒಂದು ತೊಂದರೆ ಅಂದರೆ, ಫಸ್ಟ್ ಮ್ಯಾಚ್, ಹೌದಾ, ಜಮಾನ್ ಆಗೈತಿ ಇವ್ರು ಗೆದ್ದು. IPL ಫಸ್ಟ್ ಮ್ಯಾಚ್ ಗೆದ್ದು ಜಮಾನ್ ಆಗೈತಿ. ಎಲ್ಲರ ಹೋಗ್ಲಿರಿ, ಫಸ್ಟ್ ಮ್ಯಾಚ್ ಸೋತ್ 1 ಅಥವಾ 2, 3 ಮ್ಯಾಚ್ ಸೋತಿ ಮ್ಯಾಗ ಇವರಿಗೆ ಒಂದು ರಿದಮ್ ಸಿಕ್ತೈತೆ ಅವ್ರಿಗೆ. ಹೌದಾ, ರಿದಮ್ ಸಿಕ್ಕಾಗ ಇವ್ರದ್ದು ಆರ್ಭಟ ನೋಡೋಕ್ಕಾಗಂಗಿಲ್ಲ ರೀ. ಹೌದಾ, ಹಂಗಾಗ್ಬಿಟ್ಟೆ ನೋಡೋಣ, ಇವ್ರಿಗೆ ಏನೋ ನಮಗೆ ಒಂದು ಗೆಲ್ಲೋ ಚಾನ್ಸ್ ಐತಿ ಅಂತ ಅನಿಸ್ತೈತಿ. ಆದರೂ ಅವ್ರು ಎಂಥ ಸ್ಟ್ರಾಂಗ್ ಟೀಮ್ ಅಂತನಾರ ಇರಲಿ ರೀ ಆಪೋಸಿಟ್. ಹೌದಾ, ಈ ಮುಂಬೈ ಇಂಡಿಯನ್ಸ್ ಹೆವಿ ಸ್ಟ್ರಾಂಗ್ ಐತಪ್ಪ ಅಂತ ಅಂದ್ಕೊಳ್ರಿ. ಆದ್ರೆ ಹೀನಾಯವಾಗಿ ಸೋತ್ ಬಿಡ್ತಾರೆ ರೀ. ಆಲ್ಮೋಸ್ಟ್ ತುತ್ತು ಈಗಿರೋ ಬಂದು ಸೋಲೋದು, ಹೀನಾಯವಾಗಿ ಸೋತ್ ಬಿಡ್ತಾರೆ. ಆಮೇಲೆ ಇವ್ರದ್ದು ಏನಪ್ಪ ಅಂದ್ರೆ ಓಪನಿಂಗ್ ಮ್ಯಾಚ್ ಸ್ಲೋ ಸ್ಟಾರ್ಟರ್ ಅಂತಲೇ ಹೆಸರುವಾಸಿ ಆಗ್ಬಿಟ್ರೆ ಮುಂಬೈ ಇಂಡಿಯನ್ಸ್ನಾರ. ಹೌದಾ, ಸ್ಲೋ ಸ್ಟಾರ್ಟರ್ ಅವರು 1-2-3 ಮ್ಯಾಚ್ ಆಗ್ಬೇಕು. ಆಮೇಲೆ ಅವ್ರಿಗೆ ಒಂದು ರಿದಮ್ ಸಿಗ್ತೈತಿ, ಒಂದು ಖಡಕ್ ಆಗಿರೋ ಆನ್ಸರ್ ಕೊಡಕ್ಕೆ, ಇವ್ರಿಗೆ ಒಂದು ಪೆಟ್ಟು ತಿಂದ ಮೇಲೆ ಉತ್ತರ ಕೊಡಕ್ಕೆ ಇವರು ಸಿದ್ಧರಾಗಿರ್ತಾರೆ. ಇವ್ರಿಗೆ ಕಂಬ್ಯಾಕ್ ಮಾಡೋದು ಹೆಂಗೆ ಅನ್ನೋದು ಗೊತ್ತೈತಿ. ಹಾಗಾಗಿ ಇನ್ನೊಂದು ಚೆನ್ನೈ ಅಭಿಮಾನಿಗಳಿಗೆ ಹಾಗೂ ಧೋನಿ ಅಭಿಮಾನಿಗಳಿಗೆ ಎಸ್ಪೆಷಲಿ, ಹೌದಾ, ಧೋನಿ ಅಭಿಮಾನಿಗಳಿಗೆ ಒಂದು ಸಂಕಟದ ಅಥವಾ ಒಂದು ಬೇಜಾರು ಸಂಗತಿ ಹೇಳ್ತೀನಿ. ಎಲ್ಲರೂ ಮನಸ್ಸು ಗಟ್ಟಿ ಮಡಿಕೇರಿ. ಯಾಕಪ್ಪ ಅಂದ್ರೆ ಧೋನಿ ಅವರಿಗೆ ಒಂದು ಸ್ವಲ್ಪ ನಿಗಲಾಗಿರೋದ್ರಿಂದ, ಕಾಲಿಂದ ಒಂದು ಸ್ವಲ್ಪ ಫುಟ್ವರ್ಕಿಂದ ಸ್ವಲ್ಪ ನಿಗಲಾಗಿರೋದ್ರಿಂದ ಅವರಿಗೆ ಒಂದು 15 ದಿನಗಳ ಕಾಲ ರೆಸ್ಟ್ ಹೇಳ್ಯಾರಂತ ಡಾಕ್ಟ್ರ್. ಹಾಗಾಗಿ ಆಸ್ಪತ್ರೆ ಒಳಗೆ ಚಿಕಿತ್ಸೆ ಪಡೆಯಕ್ಕೆ ಹೋಗಿದ್ದಾರೆ. ಅಲ್ಲೇ ಅದಾರ, ಚಿಕಿತ್ಸೆ ಪಡೆಯಕ್ಕೆ ಒಂದು 15 ದಿವಸ ರೆಸ್ಟ್ ಹೇಳ್ಯಾರ. ಇಲ್ಲಿ ಮತ್ತೀಗ ಧೋನಿ ಅಭಿಮಾನಿಗೆ ಒಂದು ಸ್ವಲ್ಪ ನುಂಗಲಾರದಂಥ ತುತ್ತು. ಯಾಕಂದ್ರೆ IPL ನೋಡಕ್ಕೆ ಹೋಗೋದ ನಾವು ಧೋನಿ ಅಭಿಮಾನಿಗಳು ಧೋನಿಗೋಸ್ಕರ. ಹೌದಾ, ಅವ್ರು ಬಂದು ಸ್ಟೇಡಿಯಂ ಒಳಗಿದ್ರೆ ಸಾಕು ಅನ್ನೋದೊಂದು ನಮಗೆ ಮನದಾಳದ ಒಂದು ಆಸೆ ನಮಗೆ. ಹೌದಾ, ಅವ್ರು ಬಂದು ನಮಗೆ ಒಂದೇ ಬಾಲ ಡಕ್ಔಟ್ ಆಗಲಿ ಅಥವಾ ಒಂದೇ ಬಾಲ 6 ಹೊಡೆದು ಲಾಸ್ಟ್ 1 ಬಾಲ್ದ ಬರಲಿ, ಅವ್ರ ಆಟ ನೋಡೋಕೆ ನಮಗೊಂದು ಭಾಳ ಅಪರೂಪದ ಸಂಗತಿ ಆಗ್ಬಿಟ್ಟೈತಿ ಈಗ. ಯಾಕಂದ್ರೆ ಇಂಡಿಯಾದೊಳಗಿದ್ದಾಗ ಇಂಡಿಯನ್ ಆಡ್ತಿದ್ರು ಅವ್ರು. ಹೌದಾನ, ಇಂಡಿಯಾ T20, ಇಂಡಿಯಾ ODI ಎಲ್ಲ ಆಡ್ತಿದ್ರು ಅವ್ರು. ಈಗ ಎಲ್ಲದಕ್ಕೂ ರಿಟೈರ್ಮೆಂಟ್ ಕೊಟ್ಟು IPL ಒಂದೇ ಹಿಡ್ಕೊಂಡಾರ. ಹೌದಾ, ನಾವು IPL ಬರೋದ ಕಾಯಕ್ಕೆ ಕುಂತಿರೋದು ಯಾಕಂದ್ರೆ ಧೋನಿ ನೋಡೋಣ ಅಂತ. ಹೌದಾ, ಅವರು ಅಷ್ಟು ಸೋಲ್ಲಿ ಕೊಟ್ಟು ನಾವು ಅವ್ರು ಸೋತಿರೋದು ಮ್ಯಾಚ್ಗಳು ಎಲ್ಲದನ್ನು ಅವ್ರು ಇರಲಿ, ಅವ್ರು ಆಡಲಿ. ಓಕೆನಾ, ನಾವು ಗೆಲ್ಲದ ಬೇಡ್ರಿ, ಅವ್ರು ಬಂದು ಅವ್ರ ಒಳಗಿದ್ದ ಆಡಿ ವಿಕೆಟ್ ಕೀಪರ್. ಯಾಕಂದ್ರೆ ಅವ್ರಿಗೆ ವಯಸ್ಸಾಯಿತು. ಹೌದಾ, ನಾವು ಹೇಳ್ತೇವೆ ಅದನ್ನು ಧೋನಿ ಅಭಿಮಾನಿ. ಅವ್ರು ವಯಸ್ಸಾದ್ರೂ ಕೂಡ ಅವರು ಫಿಟ್ನೆಸ್ ಮ್ಯಾಚ್ ಚೆನ್ನಾಗಿ ಇಟ್ಕೊಂಡಾರೆ. ಹೌದಾ, ದೂರ 6 ಎಲ್ಲ ಹೊಡೆದಿದ್ದಾರೆ. ಆಮೇಲೆ ವಿಕೆಟ್ ಕೀಪಿಂಗ್ ಒಳಗೆ ಸ್ಟ್ರಾಂಗ್ ಅದಾರೆ ಅನ್ನೋದು ನಮಗಿಂತ ನಿಮಗೆ ಎಲ್ಲರಿಗೂ ಗೊತ್ತೈತಿ. ಇದು ಇಂಡಿಯಾಕ್ಕೆ ಒಂದು ಅತ್ಯುತ್ತಮ ವಿಕೆಟ್ ಕೀಪರ್ ಬ್ಯಾಟ್ಸ್ಮ್ಯಾನ್ ವಿತ್ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ಅದು ಒನ್ ಆ್ಯಂಡ್ ಓನ್ಲಿ ಮಹೇಂದ್ರ ಸಿಂಗ್ ಧೋನಿ ಮಾತ್ರ. ಹೌದಾ, ಹಾಗಾಗಿ ಸ್ವಲ್ಪ ಬೇಜಾರು ಸಂಗತಿ. ಅವರು ಒಂದು 4 ಅಥವಾ 5 ಮ್ಯಾಚ್, ನನಗೆ ಅನ್ಸೋ ಮಟ್ಟಿಗೆ ಒಂದು 4 ಮ್ಯಾಚ್, ಹೌದಾ, 4 ಮ್ಯಾಚಿಗೆ ಅವರು ಅನ್ಅವೈಲೇಬಲ್ ಅಂತ ನನಗೆ ಒಂದು ಸ್ವಲ್ಪ ಅಪ್ಡೇಟ್ ಬಂದಿದೆ. ಅದನ್ನಾಗಿ ನನ್ನ ಒಂದು ಫಾಲೋವರ್ಸ್ಗೆ ಹೇಳಕ್ಕಂತ ನಾನು ನನ್ನ ವಿಡಿಯೋ ಅಲ್ಲಿ ಮಟ್ಟ
ಬಂದಿದ್ರೆ ಒಂದು ಸ್ವಲ್ಪ ಲೈಕು ಕಾಮೆಂಟು ಶೇರು ಮಾಡಿರಿ. ಹಾಗೆ ಈ ವಿಡಿಯೋ ನಿಮಗೆ ಮುಟ್ಟೈತಪ್ಪ ಅಂದ್ರೆ ಸ್ವಲ್ಪ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಆಗಿದ್ದಪ್ಪ ಅಂದ್ರೆ ಅದನ್ನು ಕಮೆಂಟಲ್ಲಿ ಹಾಕಿರಿ. ಅಂತೂ ಇಂತೂ ಬಂತಪ್ಪ, ಆದರೂ ಚೆನ್ನಾಗಿ ಮಾಡ್ಯಲ್ಲ, ಆದರೂ ಒಂದು ಸ್ವಲ್ಪ ಏನೋ ಬೆಳೆಸೋಣ, ಒಂದು ಸ್ವಲ್ಪ ಖುಷಿ ಕೊಡೋಣ ಆ ಹುಡುಗಗೆ ಸ್ವಲ್ಪ ಮಾಡೋಕೆ ಅಂತ ಹೇಳಿ ಹಂಗೆ ಮನಸ್ಸಿಗೆ ಅನಿಸ್ತಪ್ಪ ಅಂದ್ರೆ ಒಂದು ಸೂಪರ್ ಅಂತ ಕಳಿಸ್ರಿ. ಓಕೆನಾ? ಯಾವ ಹಾರ್ಟು ಕಳಿಸ್ಬಿಡ್ರಿ, ಏನು ಕಳಿಸ್ಬಿಡ್ರಿ, ಸೂಪರ್ ಅಂತ ಕಳಿಸಿದ್ರೆ ಒಂದು ಸ್ವಲ್ಪ ನಮಗೆ ಭಾಳ ಇಷ್ಟ ಆಗತ್ತೆ ರೀ. ಓಕೆನಾ? ಥ್ಯಾಂಕ್ ಯು, ಬಾಯ್. ಹಾಗೆ ಏನಪ್ಪ ನಾನು ಏನು ಪ್ರಿಡಿಕ್ಷನ್ ಹೇಳಿಲ್ಲ ಅಂತ ಬಾಯ್ ಅಂತ ಅಂದೆ, ಸಾರಿ. ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆಲ್ತತಿ ಅಂತ ನನಗೆ 100% ಹೇಳಕ್ಕಂತತಿ. ಆದರೆ ಹಿಸ್ಟ್ರಿ ಏನು ಹೇಳಕ್ಕಂತತಿ, ಇತಿಹಾಸ ತೆಗೆದು ನೋಡ್ಬಾರು ಅನ್ನಕ್ಕಂತದ್ದು. ಹೌದಾ? ಅವ್ರು 13 ವರ್ಷ 13 ವರ್ಷ ಆಯ್ತಂತ. 13 ವರ್ಷಗಳ ಕಾಲ ಅವ್ರು ಫಸ್ಟ್ ಮ್ಯಾಚ್ ಗೆದ್ದಿಲ್ಲ. ನೀನು ಒಂದೇ ಮ್ಯಾಚ್ ಗೆಲ್ತದೆ ಅಂತ ಮುಂಬೈ ಇಂಡಿಯನ್ಸ್ ಹೇಳಕ್ಕಂತೀಯಲ್ಲ ಅಂತ. ಇಲ್ಲ, ಯಾವಾಗಲೂ ಒಂದೇ ರೀತಿ ಇರಲ್ಲ ಟೈಮು. ಹೌದಾ? ಒಂದಷ್ಟು ಸಲ ಟೈಮ್ ಅವ್ರ ಕಡೆಗೆ ಇತ್ತು, ಒಂದ್ಸಲ ಟೈಮ್ ನಮ್ಮ ಕಡೆಗೆ ಬರ್ತೈತಿ. ಕಾಲಕ್ಕೆ ಕಾಯಬೇಕು. ಈ ಸಲ ಮುಂಬೈ ಇಂಡಿಯನ್ಸ್ ಈ ಒಂದೇ ಮ್ಯಾಚ್ ಇನಾಗ್ರಲ್ ಮ್ಯಾಚ್ ಅವ್ರದ್ದು. ಇವತ್ತು ಇನಾಗ್ರಲ್ ಮ್ಯಾಚ್ ನಿನ್ನೆ ಆಗಿದೆ, ಗೆದ್ದಾರ RCB. ಓಕೆ, ಇವತ್ತು ಮುಂಬೈ ಇಂಡಿಯನ್ಸ್ ಫಸ್ಟ್ನೇ ಮ್ಯಾಚ್ ಕಣಕ್ಕೆ ಹಿಡಿಯಕ್ಕೆ ಕುಂತಾರ. ಅವರು ಒಂದೇ ಮ್ಯಾಚು ಹೊಡಿತಾರ ಅಂತ ನನಗೆ 100% ಹೇಳಕ್ಕೆ ಕುಂತಾರ ನಾನು. ಓಕೆ, ಬಾಯ್. ಈ ಪಟ್